ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ 8ನೇ ತರಗತಿ ಸಮಾಜ ವಿಜ್ಞಾನ ಈ ಪಠ್ಯಪುಸ್ತಕ ಏನಾಗದಪ್ಪ ಅಂದ್ರೆ 2022ರಲ್ಲಿ ಪರಿಷ್ಕರಣೆಗೊಳಪಟ್ಟಿದ್ದಾವೆ. ಹೊಸ ಪುಸ್ತಕಗಳಿದಾವೆ. ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು 16ನೇ ಪಾಠ ಮೌರ್ಯರು ಮತ್ತು ಕುಶಾನರು ಅಂತಕ್ಕಂಥ ಪಾಠದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಬರ್ತಾವ, ವಿವರಣಾತ್ಮಕ ಪ್ರಶ್ನೆಗಳು ಯಾವ ಬರ್ತಾವ. ಡೆಫಿನೆಟ್ ಆಗಿ 100% ನಾವು ಹೇಳ್ಬೋದು ಇಲ್ಲಿಂದ ಕ್ವಶನ್ಸ್ಗಳು ತುಂಬಾನೇ ಬರ್ತಾವ ಮತ್ತು ಎಲ್ಲಾ ಪಾಯಿಂಟ್ಸ್ಗಳನ್ನ ನಾವು ಏನ್ ಮಾಡಿದೀವಿ, ಕವರ್ ಅನ್ನ ಮಾಡಿದೀವಿ. ಆಲ್ರೆಡಿ ಮಂಡಳಿ ಎಲ್ಲಾ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದೀವಿ. ಎಲ್ಲಾ ವಿಷಯಗಳಲ್ಲಿ ಹಿಂದಿಯಲ್ಲಿನೂ ಕೂಡ ಚುಟ್ಟಿ ಪತ್ರ ಅಂತಕ್ಕಂಥ ಫಸ್ಟ್ ಆಗಿ ಒಂದು ಪಾಠವನ್ನ ಹಾಕಿದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 5ನೇ ಮತ್ತು 8ನೇ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಆ ಪ್ಲೇಲಿಸ್ಟ್ ಲಿಂಕ್ ಅನ್ನ ಒತ್ತಿದ್ರೆ ಸಾಕು, ನೀವು ನಮ್ಮ ಎಲ್ಲಾ ಮೌಲ್ಯಾಂಕನ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಹಿಂದಿನ ವಿಡಿಯೋಗಳನ್ನ ನೋಡಬಹುದು. ಹಾಗಾದ್ರೆ ನೋಡೋಣ ಏನಿದೆ ಅಂತಕ್ಕಂಥ ಮೌರ್ಯರು ಮತ್ತು ಕುಶಾನರು ಪಾಠದಲ್ಲಿ ಎಕ್ಸಾಮ್ಗೆ ಯಾವೆಲ್ಲ ಪಾಯಿಂಟ್ಸ್ಗಳು ಬರ್ತಾವ. ನೀವು ಇವುಗಳನ್ನ ನೋಡಿದ್ರೆ ಸಾಕು, ಖಂಡಿತವಾಗಿ ನಿಮಗೆ ಏನಾಗ್ತದೆ, ಹೆಲ್ಪ್ ಆಗೇ ಆಗ್ತದೆ. ಫಸ್ಟ್ ಇದೆ, ಭಾರತ ಕಂಡ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಮೌರ್ಯರ ಮನೆತನ ಅಂತ ಹೇಳ್ತಾರೆ. ಮೌರ್ಯರು ಯಾವ ಪ್ರದೇಶದಿಂದ ಆಳ್ವಿಕೆ ಮಾಡಿದ್ರಂದ್ರ ಮಗಧ ಅಂತಕ್ಕಂಥ ಪ್ರದೇಶದಿಂದ ಮೌರ್ಯರು ಆಳ್ವಿಕೆಯನ್ನ ಆರಂಭವನ್ನ ಮಾಡ್ತಾರ. ಹಾಗಾದ್ರೆ ಮೌರ್ಯ ಮನೆತನವನ್ನ ಕಟ್ಟಿದ ರಾಜ ಯಾರು ಅಂತಂದ್ರ ಚಂದ್ರಗುಪ್ತ ಮೌರ್ಯ. ಈತ ಏನ್ ಮಾಡಿದಪ್ಪ ಅಂದ್ರ ಮೌರ್ಯ ಮನೆತನದ ಸ್ಥಾಪಕವನ್ನ ಮಾಡಿದ್ದ. ಇನ್ನ ಮೆಗಸ್ತನಿಸ್ ಅಂತ ಒಬ್ಬ ವ್ಯಕ್ತಿ ಬರ್ತಾನ. ಈತ ಯಾರಂತಂದ್ರ ಗ್ರೀಕ್ ದೇಶದ ರಾಯಭಾರಿ ಅಂತ ಕರಿತೀವಿ, ಮೆಗಸ್ತನಿಸ್. ಈ ಮೆಗಸ್ತನಿಸ್ ಏನಾಗಿದ್ದಪ್ಪ ಅಂದ್ರ ಒಂದು ಕೃತಿಯನ್ನ, ಒಂದು ಪುಸ್ತಕವನ್ನ ಬರೆದಿದ್ದ. ಆ ಪುಸ್ತಕದ ಹೆಸರು ಇಂಡಿಕಾ ಅಂತ ಕರೀತಾರ. ಇಲ್ಲಿ ಏನದ ಮುಖ್ಯವಾಗಿ ಮೆಗಸ್ತನಿಸ್ ಏನಂದ್ರ ಈತ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನ ಅಮರವನ್ನಗೊಳಿಸ್ತಾನೆ ಈ ಕೃತಿ ಮೂಲಕ, ಇಂಡಿಕಾ ಕೃತಿ ಮೂಲಕ. ಅಂದ್ರೆ ಇಡೀ ಇಂಡಿಕಾ ಕೃತಿಯಲ್ಲಿ ಮೆಗಸ್ತನಿಸ್ ಏನ್ ಮಾಡಿದಾನ, ಚಂದ್ರಗುಪ್ತ ಮೌರ್ಯರನ್ನ ಕೊಂಡಾಡಿದಾನ, ಹೊಗಳಿದಾನ. ಅದಕ್ಕಾಗಿ ಹೇಳ್ತಾರೆ ಮೆಗಸ್ತನಿಸ್ ಏನ್ ಮಾಡಿದಾನೆ, ಚಂದ್ರಗುಪ್ತ ಮೌರ್ಯನ ಪ್ರಸಿದ್ಧಿಯನ್ನ, ಹೊಗಳಿಕೆಯನ್ನ ಮಾಡಿದಾನೆ, ಎಲ್ಲಾ ಕಡೆನೂ ಕೂಡ ಪಸರಿಸಿದಾನೆ. ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಹೆಸರು ಏನಪ್ಪಾ ಅಂದ್ರ ವಿಷ್ಣುಗುಪ್ತ ಅಂತ ಕರಿತೀವಿ. ಹಾಗಾದ್ರೆ ಈ ವಿಷ್ಣುಗುಪ್ತನಿಗೆ ಇನ್ನೂ ಹೆಸರುಗಳಿದಾವ. ಆತನನ್ನ ಕೌಟಿಲ್ಯ ಅಂತಾನೂ ಕರೀತಾರ, ಚಾಣಕ್ಯ ಅಂತಾನೂ ಕೂಡ ಕರೀತಾರ. ಮುಂದೆ ಈ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಒಂದು ಪುಸ್ತಕವನ್ನ ಬರೆದಿದ್ದಾನ. ಅದ್ರ ಹೆಸರು ಏನಪ್ಪಾ ಅಂದ್ರ ಅರ್ಥಶಾಸ್ತ್ರ ಅಂತ ಕರೀತಾರ. ಈ ಮೌರ್ಯ ಮನೆತನದಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆಯೇ ಅಶೋಕ ಅಂತ ಹೇಳ್ತೀವಿ. ಹಾಗಾದ್ರೆ ಮೌರ್ಯರ ರಾಜಧಾನಿ ಯಾರುದು ಅಂದ್ರೆ ಅದು ಪಾಟಲಿಪುತ್ರ. ಪಾಟಲಿಪುತ್ರ ಊರನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೌರ್ಯರು ಆಡಳಿತವನ್ನ ನಡೆಸ್ತಾರ. ಇಲ್ಲಿ ಮೌರ್ಯರ ಕಾಲದಲ್ಲಿ ಹೇಳ್ಬೋದು ಅಥವಾ ಅಶೋಕನ ಕಾಲದಲ್ಲಿ ಅಂತಾನೂ ಕೂಡ ಹೇಳ್ಬೋದು. ಈ ಮೌರ್ಯ ಮತ್ತು ಅಶೋಕನ ಕಾಲದಲ್ಲಿ 5 ಊರುಗಳು ಏನಾಗಿದ್ದು ಬಹಳ ಪ್ರಸಿದ್ಧಾಗಿತ್ತು. ಅದು ಪಾಟಲಿಪುತ್ರ, 2ನೇದು ತಕ್ಷಶಿಲಾ, 3ನೇದು ಉಜ್ಜಯಿನಿ, 4 ಕಳಿಂಗ, 5 ಸುವರ್ಣಗಿರಿ. ನೆನಪಿಟ್ಕೊಡ್ರಿ, ಈ 5 ಊರುಗಳು ಚಂದ್ರಗುಪ್ತ ಮೌರ್ಯನ ನಂತರ ಬಂದಿರತಕ್ಕಂಥ ಅಶೋಕನ ಕಾಲ ಆಗಿರ್ಬೋದು ಅಥವಾ ಮೌರ್ಯರ ಕಾಲದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಪ್ರಸಿದ್ಧಿಯಾದ ನಗರಗಳು ಆಗಿತ್ತು. ಇನ್ನ ವಾಯವ್ಯ ಭಾರತದ ದ್ವಾರ ಅಂತಾನೆ ತಕ್ಷಶಿಲೆ ನಗರವನ್ನ ಕರೀತಿದ್ರು. ಮುಂದ ಉತ್ತರದಿಂದ ದಕ್ಷಿಣಕ್ಕಿರ್ತಕ್ಕಂಥ ವ್ಯಾಪಾರದ ಮಾರ್ಗ ಯಾವುದಾಗಿತ್ತಂದ್ರ ಅದು ಉಜ್ಜಯಿನಿ ಊರಾಗಿತ್ತು. ಮುಂದೆ ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿರ್ತಕ್ಕಂಥ ಮಹಾದ್ವಾರ ಯಾವುದಾಗಿತ್ತಂದ್ರ ಅದು ಕಳಿಂಗ ಊರು ಆಗಿತ್ತು. ನೆಕ್ಸ್ಟ್ ಇರ್ತಕ್ಕಂಥದ್ದು ಅಶೋಕ ಯಾವ ಯುದ್ಧದ ನಂತರ ಬದಲಾಗ್ತಾನಂತಂದ್ರ ಕಳಿಂಗ ಯುದ್ಧದ ನಂತರ ಏನಾಗ್ತಾನ, ಅಶೋಕ ತನ್ನ ಜೀವನದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತಿರುವುಗಳನ್ನ ಕಾಣ್ತಾನ. ಬುದ್ಧನ ಯಾವ ಬೋಧನೆ ಅಶೋಕನ ಮೇಲೆ ಪ್ರಭಾವ ಬೀರುತ್ತ ಅಂದ್ರ ದಯೆ. ಈ ದಯೆ ಅಂತಕ್ಕಂಥ ಗುಣವನ್ನ ಬೋಧಿಸಿದ ಮಹಾ ವ್ಯಕ್ತಿ ಬುದ್ಧ. ಈ ಬುದ್ಧ ಏನ್ ಮಾಡ್ತಾನಪ್ಪ ಅಂದ್ರ ದಯೆ ಗುಣ ಬೋಧಿಸಿತನ. ಈ ದಯೆ ಏನಾಗ್ತದ, ಅಶೋಕನ ಜೀವನದಲ್ಲಿ ಪ್ರಭಾವ ಬೀರ್ತದ. ಬುದ್ಧನ ವಿಚಾರಗಳನ್ನ ಪ್ರಸಾರ ಮಾಡಲಿಕ್ಕೆ ಅಶೋಕ ಧರ್ಮ ಮಹಾಮಾತ್ರ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕವನ್ನ ಮಾಡಿದ್ದ. ಮುಂದೆ ಹೇಳ್ತಾರ, ಅಶೋಕ ಹೊರಡಿಸಿದ ಧರ್ಮ ವಿಚಾರಗಳೇ ಅಶೋಕನ ಧರ್ಮ ಅಂತ ಏನಾಗ್ಯದಪ್ಪ ಅಂದ್ರ ಪ್ರಸಿದ್ಧಿ ಆಗದ. ಮೌರ್ಯರ ಕಾಲದಲ್ಲಿ ರಾಜನ ಮೂಲ ಆದಾಯ ಯಾವುದಾಗಿತ್ತಂದ್ರ ಅದು ಭೂಕಂದಾಯ ಆಗಿತ್ತು. ಮೌರ್ಯರ ಸಮಯದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ರಾಜನಿಗೆ ತಿಳಿಸ್ಲಿಕ್ಕಿದ್ರು. ಅವರನ್ನ ಗೂಢಾಚಾರರು ಅಂತ ಏನ್ ಮಾಡ್ತಾರ, ಕರೀತಾರ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ವಿಶೇಷ ಪ್ರಭಾವ ಬೀರಿದ ಮನೆತನದವರು ಅಂದ್ರೆ ಅದು ಕುಶಾನರು. ಅಂದ್ರೆ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ
ಗ್ರೀಕರು ಪ್ರಭಾವ ಬೀರಿದಾರ. ಗ್ರೀಕರ ನಂತರ ಬೀರಿದವರೇ ಕುಶಾನರು. ಕುಶಾನರು ಮುಖ್ಯವಾಗಿ ಬೌದ್ಧ ಧರ್ಮಕ್ಕೆ ಏನ್ ಮಾಡಿದ್ರು, ವಿಶೇಷವಾಗಿರ್ತಕ್ಕಂಥ ಚಲನೆಯನ್ನ ಕೊಟ್ರು ಅಂತ ಹೇಳ್ತಾರ. ಬೌದ್ಧರ ಯಾವ ಪಂಥ ಕುಶಾನರ ಕಾಲದಲ್ಲಿ ಹೆಚ್ಚು ಪ್ರೋತ್ಸಾಹ ಪಡಿತಂದ್ರ ಅದು ಮಹಾಯಾನ ಪಂಥ ಅಂತ ಕರೀತಾರ. ಬೌದ್ಧ ಮತದಲ್ಲಿ ಕೂಡ 2 ಪಂಥ ಇರ್ತಾವ, ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಬಟ್ ಈ ಮಹಾಯಾನ ಪಂಥ ಕುಶಾನರ ಕಾಲದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಪಡಿತದ. ಈ ಕುಶಾನರ ಸಮಯದಲ್ಲಿ ವಿಕಸನಗೊಂಡಿರ್ತಕ್ಕಂಥ ಶಿಲ್ಪಕಲೆ ಯಾವುದಾಗಿತ್ತು, ಅದು ಗಾಂಧಾರ ಆಗಿತ್ತು. ಮೌರ್ಯರ ನಂತರ ಪ್ರಮುಖ ರಾಜ ಮನೆತನ ಯಾವುದಾಗಿತ್ತಂದ್ರ ಅದು ಕುಶಾನರ ಮನೆತನ ಅಂತಾನೆ ಹೇಳ್ತಾರ. ಹಾಗಾದ್ರೆ ಕುಶಾನರು ಎಲ್ಲಿಂದ ನಮ್ಮ ದೇಶಕ್ಕೆ ಬಂದಿದ್ರಂದ್ರ ಅವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿದ್ರು. ಕುಶಾನರು ಯೂಚಿ ಅಂತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಸೇರಿದವರೇ ಆಗಿದ್ದರು. ಯೂಚಿ ಸಂತತಿ ಅಂತದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಮುಂದೆ ಕುಶಾನರು ಭಾರತದಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಗಾಂಧಾರ ಅಂತಕ್ಕಂಥ ಪ್ರದೇಶದಲ್ಲಿ ನೆಲೆಸಿದ್ರು. ಕುಶಾನರ ಮನೆತನವನ್ನು ಕಟ್ಟಿದ ರಾಜ ಕುಜಲ್ ಖಡ್ಪೀಸಸ್ ಅಂತ ಕರೀತಾರೆ. ಇಲ್ಲಿ ಯೂಚಿದಲ್ಲಿರ್ತಕ್ಕಂಥ ಬನಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಚದುರಿಕೊಂಡಿದ್ದವು. ಆದರೆ ಈ ಎಲ್ಲಾ ಯೂಚಿ ಸಂತತಿಯ ಬನಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಕುಜಲ್ ಖಡ್ಪೀಸಸ್ ರಾಜ ಎಲ್ಲಾ ಮನೆತನಗಳನ್ನ ಒಂದುಗೂಡಿಸ್ತಾನ. ಹಾಗಾದ್ರೆ ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನ ಹೊರಡಿಸಿರ್ತಕ್ಕಂಥ ರಾಜ ವಿಮ್ ಕಡ್ಪೀಸಸ್ ಅಂತ ಹೇಳ್ತಾರ. ಈ ವಿಮ್ ಕಡ್ಪೀಸಸ್ ನಂತರ ಆಡಳಿತಕ್ಕೆ ಬಂದಿರುವ ರಾಜನೇ ಕನಿಷ್ಕ. ಕನಿಷ್ಕ ಇಲ್ಲಿ ಶಕಯುಗವನ್ನ ಆರಂಭ ಮಾಡ್ತಾನ. ಯಾವಾಗಂದ್ರ ಸಾಮಾನ್ಯ ಶಕ ವರ್ಷ 78ರಲ್ಲಿ ಶಕಯುಗ ಆರಂಭ ಮಾಡಿದ ರಾಜನೇ ಕನಿಷ್ಕ. ಕನಿಷ್ಕನ ರಾಜಧಾನಿ ಯಾವ್ದು ಬರ್ತದಪ್ಪ ಅಂದ್ರ ಅದು ಪುರುಷಪುರ ಅಂತ ಹೇಳ್ತಾರ. ಮುಖ್ಯವಾಗಿ ಕನಿಷ್ಕ ಬೌದ್ಧ ಧರ್ಮಕ್ಕೆ ಏನ್ ಮಾಡಿದ್ದ, ಆಶ್ರಯವನ್ನ ಕೊಟ್ಟಿದ್ದ. ಕನಿಷ್ಕನ ಕಾಲದಲ್ಲಿ ಬೌದ್ಧ ವಿದ್ವಾಂಸರಿದ್ರು, ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ ಅಂತ. ಸೊ ಇಷ್ಟೆಲ್ಲ ಏನ್ ಮಾಡಿದ್ದೀವಿ, ಮೇನ್ ಪಾಯಿಂಟ್ಸ್ ಇತ್ತು. ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿನೂ ಬರ್ಬೋದು, ಮತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಕ್ವಶನ್ ಅಲ್ಲಿನೂ ಕೂಡ ಬರ್ಬೋದು. ಬಟ್ ಕ್ವಶನ್ಸ್ ಖಂಡಿತವಾಗಿ ಇಲ್ಲಿಂದಾನೇ ಬರ್ತವೆ, ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನ ಅಶೋಕ ಅಥವಾ ಮೌರ್ಯರ ಕಾಲದಲ್ಲಿದ್ದ ನಗರಗಳ ಬಗ್ಗೆ ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಪ್ರಶ್ನೆ ಬರ್ಬೋದು. ಪಾಟ್ಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ. ನಕ್ಷೆಯಲ್ಲಿನೂ ಕೂಡ ಇವುಗಳನ್ನ ಗುರುತಿಸಲಿಕ್ಕೆ ಕೇಳಬಹುದು, ಅದು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ. ಮುಂದೆ ಅಶೋಕನ ಆಡಳಿತ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ಬೋದು. ಅಶೋಕನ ಆಡಳಿತ ಬಗ್ಗೆ ಏನ್ ಬರೀಬೇಕಂದ್ರ ಭೂ ಕಂದಾಯ ರಾಜನ ಮೂಲ ಆದಾಯ ಆಗಿತ್ತು. ರಾಜನಿಗೆ ಮಾಹಿತಿ ತಿಳಿಸಲು ಗೂಢಾಚಾರರಿದ್ರು. ವಿವಿಧ ತೆರಿಗೆಗಳನ್ನ ಹೇರ್ತಿದ್ರು. ಭೂ ಪ್ರದೇಶದ ಆಳ್ವಿಕೆಗಾಗಿ ವಿವಿಧ ಅಧಿಕಾರಿಗಳು ಸಹಿತ ಇದ್ರು ಅನ್ನೋದನ್ನ ಅಶೋಕನ ಆಡಳಿತದಲ್ಲಿ ಬರೀಬೇಕಿತ್ತು. ಮುಂದೆ ಕನಿಷ್ಕನ ಸಮಯದಲ್ಲಿ ಎಷ್ಟನೇ ಬೌದ್ಧ ಸಮ್ಮೇಳನ ನಡೀತಂದ್ರ 4ನೇ ಬೌದ್ಧ ಸಮ್ಮೇಳನ ನಡೆದಿತ್ತು. ಯಾವ ಊರಿನಲ್ಲಿ ಅಂದ್ರೆ ಕಾಶ್ಮೀರದಲ್ಲಿ. ಇದು ಇಂಪಾರ್ಟೆಂಟ್ ಅದ. ಮುಂದೆ ಶಕಯುಗವನ್ನ ಯಾವಾಗ ಆರಂಭ ಮಾಡಿದ್ರು, ಸಾಮಾನ್ಯ ಶಕ ವರ್ಷ 78ರಲ್ಲಿ. ಯಾರು ಪ್ರಾರಂಭ ಮಾಡಿದ್ರಂದ್ರೆ ಕನಿಷ್ಕ ಪ್ರಾರಂಭ ಮಾಡಿದ್ದ. ಇನ್ನ ಇವರ ಒಂದು ಕಾಲದಲ್ಲಿ ವಿಶೇಷವಾಗಿ ಅಶೋಕನ ಕಾಲದಲ್ಲಿರ್ತಕ್ಕಂಥ 5 ಊರುಗಳು ನಿಮ್ಗೆ ಹೇಳಿತ್ತು. ಆ 5 ಊರುಗಳನ್ನ ತಮಗೆ ನಕ್ಷೆಯಲ್ಲಿ ಸಹಿತ ಗುರುತಿಸ್ಲಿಕ್ಕೂ ಕೂಡ ಬರಬೇಕು, ನೆನಪಿನಲ್ಲಿನೂ ಕೂಡ ಇಟ್ಕೊಳ್ಬೇಕು. ಯಾವ್ಯಾವು, ಇಲ್ಲಿ ಕಳಿಂಗ ಇದೆ, ಎಸ್, ಇಲ್ಲಿ ಉಜ್ಜಯಿನಿ ಅದ, ಇಲ್ಲಿ ಮಗಧ ಅದ, ಇಲ್ಲಿ ತಕ್ಷಶಿಲೆ ಅದ, ಓಕೆ, ಇಲ್ಲಿ ಪಾಟಲಿಪುತ್ರ ಅದ. ಈ 5 ಊರುಗಳ ಬಗ್ಗೆನೂ ಕೂಡ ನಿಮ್ಗೆ ಏನ್ ಮಾಡ್ಬೇಕು, ಭಾರತದ ನಕ್ಷೆಯಲ್ಲಿ ಗುರುತಿಸ್ಲಿಕ್ಕೂ ಬರಬೇಕು, ಅವುಗಳು ನೆನಪಿಟ್ಕೋಬೇಕು. ಅನ್ಯ ಪ್ರದೇಶದ ಹೆಸರುಗಳನ್ನ ಸಹಿತ ನೀವು ಗುರುತಿಸೋದನ್ನ ಕಲೀರಿ. ಭಾರತದ ನಕ್ಷೆಯನ್ನು ಬಿಡಿಸೋದನ್ನು ಕೂಡ ತಮಗೆ ಗೊತ್ತಿರಬೇಕು. ಕ್ವಶನ್ಸ್ ಹಿಂಗೂ ಕೂಡ ವಿದ್ಯಾರ್ಥಿಗಳೇ ಬರ್ತವೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ನಿಮಗೆ ಮೌರ್ಯರು ಮತ್ತು ಕುಶಾನರು ಪಾಠದ ಎಲ್ಲಾ ಕಲಿಕಾಂಶದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ನಾನು ನಿಮಗೆ ಫೋಕಸ್ ಮಾಡಿ ಹೇಳಿದ್ದೀನಿ. ಹೋಪ್ ಇದನ್ನು ನೋಡಿದ್ರೆ ಖಂಡಿತವಾಗಿ 1ರಿಂದ 2-3 ಅಂಕಗಳು ಖಂಡಿತವಾಗಿ ಬರ್ತಾವ. ನಿಮ್ಮ ವ್ಯೂಸ್ಗಳು ಬಂದ್ರೆ ಮತ್ತಷ್ಟು ಕಂಟಿನ್ಯೂಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.